ವೆಲ್ಕಮ್ ಟು ಮೈ ಬ್ಲಾಗ್. ನಾನು ತುಂಬ ದಿನ ಆಗಿತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸಂಜೆ ಟೆಂಪಲಿಗೆ ಹೋಗಿ ಅಲ್ಲಿಂದ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಟೆಂಪಲಲ್ಲಿ ತುಂಬ ರಶ್ ಇತ್ತು. ನಮ್ಮ ಮನೆ ಹತ್ರ ನಿಯರ್ ಇರೋ ಟೆಂಪಲ್ಗೆ ಹೋಗಿದ್ದೆ. ನಾನು ಬಂದಿದ್ದ ದೇವಸ್ಥಾನದ ಹೆಸರು ಚಂದ್ರಮೌಳೇಶ್ವರಿ ದೇವಸ್ಥಾನ. ಇದು ತುಂಬ ಹಳೇದು. ಇಲ್ಲಿ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಇವತ್ತು ತುಂಬ ರಶ್ ಇತ್ತು. ಮತ್ತು ಎಲ್ಲ ದೀಪ ಹಚ್ತಾಯಿದ್ರು, ಬೆಲ್ಲದ ಆರತಿ ಮಾಡ್ತಾಯಿದ್ರು, ನಿಂಬೆಹಣ್ಣು ಆರತಿ ಮಾಡ್ತಾಯಿದ್ರು. ನಾನು ಹೋಗಿರೋದು ಸುಮಾರು ಒಂದು 8 ಗಂಟೆ ಹೋಗಿದ್ದೆ. ಬಟ್ ಆ ದೀಪಗಳು ಬೆಳಕಲ್ಲಿ ಅಷ್ಟು ಕತ್ಲೆ ಆಗಿದೆ ಅಂತ ಗೊತ್ತಾಗಲ್ಲ. ಯಾಕೆಂದರೆ ಅಷ್ಟೊಂದು ಚೆನ್ನಾಗಿ ಉರಿತಾಯಿದ್ದೋ ದೀಪಗಳು. ತುಂಬ ಜನ ಅಲ್ಲಿ ಬಂದು ದೀಪ ಹಚ್ತಾಯಿದ್ರು, ಆರತಿ ಮಾಡ್ತಾಯಿದ್ರು. ಒಂದು ಕಡೆ ದೇವಸ್ಥಾನಕ್ಕೆ ಅಕ್ಕಿ ಈ ಥರ ಏನಾರು ಕೊಡೋರಿದ್ರೆ ಆ ಕಡೆ ಕೊಡ್ತಾಯಿದ್ರು. ಆದರೂ ಆ ರಶಲ್ಲಿ ದೇವಸ್ಥಾನದೊಳಗಡೆ ಹೋಗೋದು ಒಂಥರ ಚೆಂದನೇ. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೆ. ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಮತ್ತು ಒಂದು ಕಡೆ ದೀಪ ಎಲ್ಲ ಉರಿತಾ ಇತ್ತು. ಅದ್ರದ್ದೊಂದು ಫೋಟೋ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೆ. ಆದರೂ ತುಂಬ ಚೆನ್ನಾಗಿತ್ತು. ಬಟ್ ದೇವ್ರ ದರ್ಶನ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಅಲ್ಲಿ ಫೋಟೋಸ್ ಅಲೋ ಇರೋಲ್ಲ. ಆದರೂ ಸುಮಾರಾಗಿ ವೀಡಿಯೋ ಮಾಡಿದ್ದೀನಿ. ಯಾಕೆಂದರೆ ದೇವಸ್ಥಾನದೊಳಗಡೆ ಆರತಿ ಮಾಡೋರು ತುಂಬ ಜನ ಬರ್ತಿರೋದ್ರಿಂದ ತುಂಬ ಹೊತ್ತು ಅಲ್ಲಿ ನಿಲ್ಲಕ್ಕೂ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಸುಮಾರಾಗೆ ವೀಡಿಯೋ ಮಾಡಿದ್ದೀನಿ. ದೇವ್ರ ದರ್ಶನ ನಿಮಗೆ ಕಾಣಿಸ್ತೈತೆ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ. ದೇವಸ್ಥಾನದೊಳಗಡೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಆಗ್ತು. ಮತ್ತು ಆ ದೀಪ ನೋಡ್ತಾಯಿದ್ರೆ ಮತ್ತೆ ನೋಡ್ತಾನೆ ಇರಬೇಕು ಅನಿಸ್ತೈತೆ. ಎಲ್ಲ ಕುತ್ಕೊಂಡು ಅಲ್ಲೇ ಹಚ್ಚುತ್ತಾ ಇದ್ದಿದ್ದು. ಇದೇ ದೇವಸ್ಥಾನದೊಳಗಡೆ ನವಗ್ರಹ ದೇವಸ್ಥಾನ ಇದೆ. ಅದ್ರ ಹತ್ರ ಶಿವನ್ನ ಬಿಡಿಸಿ ಸುತ್ತ ದೀಪ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ರಂಗೋಲಿಲಿ ಶಿವನ ಬಿಡಿಸಿ ಎಲ್ಲ ಮುಗಿದು ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಟು. ಬಟ್ ನಾವು ಹೋಗಿದ್ದು ನೆಕ್ಸ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಹೊರಗಡೆ ಎಲ್ಲ ಕಾಯ್ತಾ ಇದೆ, ಎಲ್ಲರೂ ಬರಲಿ ಒಟ್ಟಿಗೆ ಹೋಗೋಣ ಅಂತ. ಯಾಕೆಂದರೆ 2 ವೀಲರಲ್ಲಿ ಹೋಗಿರೋದ್ರಿಂದ ಎಲ್ಲ ಗಾಡಿ ನಿಲ್ಲಿಸಿ ಪಾರ್ಕ್ ಮಾಡಿ ಬರಬೇಕಾಗಿತ್ತು. ಎಲ್ಲ ಪಾರ್ಕ್ ಮಾಡೋಷ್ಟ್ರೊಳಗಡೆ ಸುಮ್ಮನೆ ಹಾಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೋ. ಎಲ್ಲ ಬಂದರು. ಬಂದಾದಮೇಲೆಲ್ಲ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು. ಇದು ಭಾನುವಾರದ್ದು ವೀಡಿಯೋ. ಎಲ್ಲ ಬಂದಮೇಲೆ ಒಟ್ಟಿಗೆ ಎಲ್ಲರೂ ದೇವಸ್ಥಾನದ ಒಳಗಡೆಗೆ ಹೋಗಬೇಕು ಅಂತ ಒಬ್ಬೊಬ್ಬರು ಬರೋ ಗಂಟನೂ ಹಾಗೆ ಕಾಯ್ತಾ ಇದ್ದೋ. ಬಂದಾದಮೇಲೆ ನಾವೆಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಆಂಜನೇಯ ಸ್ವಾಮಿ ಟೆಂಪಲಿಗೆ ಹೋಗೋಣ ಅಂತ ನಾವು ಹೋದೋ. ಯಾಕೆಂದರೆ ಅದು ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಆಂಜನೇಯಿಂದ. ಇಲ್ಲೂ ನಾವು ಹೋಗಿದ್ದ ದೇವಸ್ಥಾನಕ್ಕೆ 7:30 ಆಗಿತ್ತು. ಯಾಕೆಂದರೆ ಲೈಟಿಂಗ್ಸ್ ಆನ್ ಆಗೋದೇ 7:30ಗೆ. ದರ್ಶನ ಎಲ್ಲ ಮಾಡಿ ಬಂದು ನೋಡೋಣ ಅಂತ ನಾವೇನು ಮಾಡೋದು, ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ಟೋ. ಬಟ್ ಇಲ್ಲಿ ದೇವಸ್ಥಾನದಲ್ಲಿ ಫೋಟೋಸ್ ಅಲೋ ಇಲ್ಲ. ಆದರೂ ನಮ್ಮಂಥವ್ರು ಇರ್ತೀವಲ್ಲ, ಹೇಗೋ ಮಾಡಿ ದೇವಸ್ಥಾನದೊಳಗಡೆನೂ ಸ್ವಲ್ಪ ವೀಡಿಯೋ ಮಾಡಿದ್ದೀವಿ. ಬಟ್ ಅವ್ರಿಗೆ ಗೊತ್ತಾಗ್ದಂಗೆ ನಾವು ವೀಡಿಯೋ ಮಾಡಿದ್ದೀವಿ. ಇವತ್ತು ಆಂಜನೇಯಂಗೆ ಬೆಣ್ಣೆ ಅಲಂಕಾರ ಮಾಡಿದರು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಬೆಣ್ಣೆ ಅಲಂಕಾರ. ಆ ಬೆಣ್ಣೆ ಅಲಂಕಾರ ಮಾಡಿರೋದು ಒಂದೇ ಒಂದು ಲೈಟ್ ಉರಿತಾ ಇರೋದು ಅದ್ರೊಳಗಡೆ. ಸುತ್ತ ಕತ್ತಲಿದೆ, ಆದರೂ ಆ ಬೆಣ್ಣೆ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎದ್ದು. ಸರಿ ಏನೇನು ಬೇಕು ಅಂತ ಕೇಳಿಕೊಂಡು ದೇವ್ರ ಹತ್ರ ಮುಂದೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಆದರೂ ಅಲ್ಲೇ ನಿಂತ್ಕೊಂಡು ದೇವ್ರನ್ನ ನೋಡೋಣ ಅಂತ ನೋಡ್ತಾನೆ ಇದ್ದೋ. ಬಟ್ ಅಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಬಿಡೋಲ್ಲ. ಪರವಾಗಿಲ್ಲ, ಆದರೂ ಸುಮಾರು ಹೊತ್ತು ನಿಂತ್ಕೊಂಡು ದೇವ್ರ ಹತ್ರ ನಮ್ಗೆ ಏನೇನು ಬೇಕು ಎಲ್ಲ ಕೇಳಿಕೊಂಡು ಸರಿ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ದೇವಸ್ಥಾನದ ಹೊರಗಡೆ ಬಂದು ಪ್ರದಕ್ಷಿಣೆ ಹಾಕಿ. ಈ ದೇವಸ್ಥಾನದ ಮೇಲೆ ಆಂಜನೇಯ ಇದೆ. ಇದನ್ನು ಪ್ರೊಜೆಕ್ಟ್ರ್ ಮೂಲಕ ಆಂಜನೇಯನ ಅವತಾರ ತೋರಿಸ್ತಾರೆ. ಅದನ್ನು ನೋಡಬೇಕು ಅಂತಲೇ ಮತ್ತು ಅದ್ರ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಆದಷ್ಟು ಈ ವಿಡಿಯೋದಲ್ಲಿ. ಬಟ್ ನನ್ನ ಲಕ್ ಚೆನ್ನಾಗಿರಲಿಲ್ಲ ಅನಿಸುತ್ತೆ. ನಾವು ಪ್ರದಕ್ಷಿಣೆ ಎಲ್ಲ ಹಾಕಿ ಬಂದಮೇಲೆ ಗೊತ್ತಾಯಿತು ಇವತ್ತು ಪ್ರೊಜೆಕ್ಟ್ರು ಕೆಟ್ಟೋಗಿದೆ ಅಂತ. ಆದರೂ ಸರಿ ಮಾಡ್ತಾಯಿದ್ರು. ಬಟ್ ನಾವು ಅಲ್ಲೇ ಕೂತಿದ್ದೋ, ಸರಿ ಮಾಡ್ತಾರೇನೋ ಅಂತ. ಆದರೂ ಅಲ್ಲಿ ಸರಿ ಮಾಡಲೇ ಇಲ್ಲ. ಸುಮಾರು ಹೊತ್ತು ಹಾಗೆ ಕೂತ್ಕೊಂಡು ನೋಡಿದ್ದು. ಈ ಮೇಲ್ಗಡೆ ಆಂಜನೇಯ ಇದೆಯಲ್ಲ, ಇದರಲ್ಲೇ ಅವತಾರ ತೋರಿಸೋದು. ನಾವೆಲ್ಲ ಕಾದು ಸಾಕಾಯಿತು. ಸರಿ ಏನು ಮಾಡೋಣ, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಅಷ್ಟರೊಳಗೆ ಸರಿ ಹೋಗುತ್ತೆ ಅಂತ ಹೋದೋ. ಬಟ್ ಇಲ್ಲೂ ಫೋಟೋ ಅಂತೂ ಅಲೋ ಇಲ್ಲ. ತುಂಬ ಜನ ಕಾಯ್ಕೊಂಡಿರ್ತಾರೆ ಅಲ್ಲೇ ಫೋಟೋ ತೆಗಿಯೋಕ್ಕೆ.
ಆದರೂ ಇಲ್ಲೂ ಸಹ ನಾವು ಫೋಟೋಸ್ನ ತೊಗೊಂಡು ಇಲ್ಲಿ ಅಮ್ಮನ ದರ್ಶನ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ಟು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ. ಇದನ್ನು ಯಾರಿಗೂ ವೀಡಿಯೋ ಮಾಡೋಕ್ಕೆ ಅಲೋ ಕೊಡಲ್ಲ. ಇಲ್ಲೂ ಪ್ರತಿಯೊಬ್ಬರು ಅಲ್ಲೇ ನಿಂತಿರ್ತಾರೆ. ಆದರೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಹಾಗೆ ವಿಡಿಯೋ ತಗೊಂಡು ನೆಕ್ಸ್ಟ್ ಮತ್ತೆ ಆಂಜನೇಯನ ಟೆಂಪಲ್ಗೆ ಬಂದು ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ. ಇದರಲ್ಲೇ ಅವತಾರಗಳನ್ನ ತೋರಿಸ್ತಾರೆ. ಬಟ್ ನಮ್ಮ ಲಕ್ ಚೆನ್ನಾಗಿಲ್ಲ ಅನಿಸುತ್ತೆ. ಅವತ್ತು ಬರೀ ಕಲರ್ ಅಷ್ಟೇ ಚೇಂಜ್ ಆಗ್ತಾಯಿತ್ತು. ಬಟ್ ಅವತಾರಗಳನ್ನ ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಇದೇ ವಿಡಿಯೋ ಮಾಡ್ತೀನಿ. ನಾವು ತುಂಬ ಹೊತ್ತು ಕಾದು ಮತ್ತು ಇವತ್ತಾಗಲ್ಲ ರೆಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಷ್ಟನ್ನೇ ವಿಡಿಯೋ ಮಾಡಿಕೊಂಡು ಇನ್ನೇನು ಮಾಡೋದು ಅಂತ ಮನೆ ಕಡೆ ಹೊರಡೋಣ ಅಂತ ಡಿಸೈಡ್ ಮಾಡಿದೋ. ಸರಿ ಅಂತ ಎಲ್ಲ ಬೈಕಲ್ಲಿ ಮನೆ ಕಡೆ ಹೊರಟು. ಬಟ್ ಲೈಟಿಂಗ್ಸ್ ಇರೋದ್ರಿಂದ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಹಾಕಿದ್ದಾರೆ ಅಂತ ಅಂದ್ಕೊಬೇಡಿ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಮಧುರ ಗಾನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ. ಅದಕ್ಕೆ ಲೈಟಿಂಗ್ಸ್ ಎಲ್ಲ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವದಲ್ಲಿ ಅಲ್ಲಲ್ಲೇ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಬಟ್ ನಾನು ಬರ್ಬೇಕಾದ್ರೆ ನೋಡಿದ್ದೆ. ಅದ್ರದ್ದೊಂದು ಝಲಕ್ ಹಾಕೋಣ ಅಂತ ಹಾಕಿದ್ದೀನಿ ಅಷ್ಟೇ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.